Raksha Mantri Shri Rajnath Singh ji for his address. Dhanyavad, sir. Well, ladies and gentlemen, Karnataka's fast-paced development in all sectors is indeed remarkable. Yet another milestone achieved today. In this context, may we request Honorable Chief Minister of Karnataka, Shri Basavaraj Bommai, sir, to address this gathering. Ladies and gentlemen, please put your hands together. Building Nava Karnataka for Nava Bharat. Honorable CM Shri Basavaraj Bommai. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕನ್ನಡದ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಇವತ್ತು ಕರ್ನಾಟಕದ ಔದ್ಯೋಗಿಕ ಇತಿಹಾಸದಲ್ಲಿ ತುಮಕೂರಿನ ಈ ಪುಣ್ಯಭೂಮಿ ಕಲ್ಪತರು ನಾಡು, ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಾ ಸ್ವಾಮೀಜಿಯವರ ಪುಣ್ಯಭೂಮಿಯಲ್ಲಿ ಔದ್ಯೋಗಿಕ ಕ್ರಾಂತಿ ಆಗ್ತಿರುವಂಥದ್ದು ನಾವೆಲ್ಲರೂ ಕೂಡ ಇವತ್ತು ಪುಣ್ಯವಂತರು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ವಿಶ್ವಮಾನ್ಯ ನಾಯಕರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು. ಈ ಔದ್ಯೋಗಿಕ ಆತ್ಮನಿರ್ಭರ್ ಕ್ರಾಂತಿ ಮಾಡುತ್ತಿರುವಂಥ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರೇ, ಇನ್ನೊಬ್ಬ ಅತ್ಯಂತ ಹಿರಿಯ ನಾಯಕರು, ರಕ್ಷಣಾ ಸಚಿವರು ಆದಂಥ ಮಾರ್ಗದರ್ಶಕರಾದಂಥ ಶ್ರೀ ರಾಜನಾಥ್ ಸಿಂಗ್ ಜಿಯವರೇ, ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಶ್ರೀ ಅರವಿಂದ್ ಜ್ಞಾನೇಂದ್ರ ಅವರೇ, JC ಮಾಧುಸ್ವಾಮಿ ಅವರೇ, ಮುರುಗೇಶ್ ನಿರಾಣಿ ಅವರೇ, V ಸೋಮಣ್ಣ ಅವರೇ, ಹಾಗೂ ಎಲ್ಲ ನನ್ನ ಶಾಸಕ ಮಿತ್ರರೇ, ಸಂಸತ್ ಸದಸ್ಯರಾದಂಥ ಬಸವರಾಜ್ ಅವರೇ, ಜಗ್ಗೇಶ್ ಅವರೇ, ಮತ್ತು ಇಲ್ಲಿ ನೆರೆದಿರುವಂಥ HALನ ಎಲ್ಲ ಹಿರಿಯ ಅಧಿಕಾರಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು HAL ತಂದೆ ಆದಂಥ ಇತಿಹಾಸವನ್ನು ಹೊಂದಿದೆ. ಸ್ವತಂತ್ರ ಪೂರ್ವದ ಈ ಸಂಸ್ಥೆ ಕರ್ನಾಟಕದ PSUಗಳಲ್ಲಿ ಅತ್ಯಂತ ಅಗ್ರಗಣ್ಯವಾಗಿರುವಂತಹದ್ದು. ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಏರೋಸ್ಪೇಸ್ ಇಂಡಸ್ಟ್ರಿ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಈ ಒಂದು ಸಂಸ್ಥೆ ತುಮಕೂರು ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ಉತ್ಪಾದನೆ ಮಾಡುವಂತ ಒಂದು ಘಟಕವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು 3 ವರ್ಷದ ಹಿಂದೆ ಇದಕ್ಕೆ ಅಡಿಗಲನ್ನು ಹಾಕಿದ್ರು. ಇವತ್ತು ಅವರೇ ಇದರ ಉದ್ಘಾಟನೆ ಮಾಡ್ತಿರುವಂತಹದ್ದು ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಾಮಾನ್ಯವಾಗಿ ಇಂಥ ಒಂದು ಯೋಜನೆಗಳು ಒಬ್ಬ ಪ್ರಧಾನಮಂತ್ರಿ ಅಡಿಗಲ್ಲು ಹಾಕಿದ್ರೆ 2ನೇ ಅಥವಾ 3ನೇ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿರುವಂತಹದ್ದು ಆ ಗತಿ, ಆ ಮೊಮೆಂಟು ನಾವು ನೋಡಿದ್ದೇವೆ. ಆದರೆ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಗತಿಗೆ ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ, ಸ್ಪೀಡ್ಗೆ ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವರೇ ಅಡಿಗಲನ್ನು ಹಾಕಿ ಅವರೇ ಉದ್ಘಾಟನೆಯನ್ನು ಮಾಡಿರುವಂತಹದ್ದು ಇದೊಂದು ಅಭೂತಪೂರ್ವವಾದಂತಹ ಒಂದು ಘಟನೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆತ್ಮನಿರ್ಭರ್ ಭಾರತದಲ್ಲಿ ಇವತ್ತು ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಗಳು ಇಲ್ಲಿ ಉತ್ಪಾದನೆ ಆಗ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಹೆವಿ ಡ್ಯೂಟಿ ಡಿಫೆನ್ಸ್ ಹೆಲಿಕಾಪ್ಟರ್ ಕೂಡ ಇಲ್ಲಿ ತಯಾರಾಗುವಂತಹ ಸಾಮರ್ಥ್ಯ ತುಮಕೂರಿನ ಗುಬ್ಬಿ ಘಟಕಕ್ಕೆ ಇದೆ ಅನ್ನುವಂತಹ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಒಂದು ಕಾಲ ಇತ್ತು, ಇವತ್ತು ರಕ್ಷಣಾ ವಲಯದಲ್ಲಿ 90% ನಾವು ಇಂಪೋರ್ಟ್ ಅನ್ನ ಮಾಡ್ತಾ ಇದ್ವಿ. ಇವತ್ತು ನಾವು 60% ನಾವೇ ತಯಾರು ಮಾಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ, ಹಾಗೂ ಹೊರ ದೇಶಕ್ಕೆ ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಇದು ಬದಲಾವಣೆ, ಇದು ಪರಿವರ್ತನೆ, ಇದು ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರ ಒಂದು ವಿಷನ್ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವುದು ಇದುವರೆಗೂ ಅಸಾಧ್ಯ ಅಂತಿದ್ರು, ಹಿಂದೆ ಡಿಫೆನ್ಸ್ನಲ್ಲಿ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡೋದು ಇಂಪಾಸಿಬಲ್, ಅಸಾಧ್ಯ ಅಂತಿದ್ರು, ಅದನ್ನ ಪಾಸಿಬಲ್ ಮಾಡಿ ಇವತ್ತು ಸಾಧ್ಯ ಮಾಡಿ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರು ಮತ್ತು ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಮಾಡಿ ತೋರಿಸಿದ್ದಾರೆ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಸಂಸ್ಥೆಯಿಂದ
ಸುಮಾರು 10,000 ಜನರಿಗೆ ಉದ್ಯೋಗ ಸಿಗ್ತದೆ. 120ಕ್ಕಿಂತ ಹೆಚ್ಚು ಆನ್ಸಿಲರ್ ಯೂನಿಟ್ಗೆ ಇಲ್ಲಿ ತಮ್ಮ ಕೆಲಸಗಳನ್ನು ಮಾಡಕ್ಕೆ ಅವಕಾಶ ಇದೆ. ಇವತ್ತು ಎರಡನೇದಾಗಿ ನಮ್ಮ ಜಲ್ ಜೀವನ್ ಮಿಷನ್ ನಲ್ಲಿ ತುಮಕೂರಿನ ನಮ್ಮ ಚಿಕ್ಕನಾಯಕನಹಳ್ಳಿ ಮತ್ತು ಟಿಪ್ಟೂರಿಗೆ ಮನೆ ಮನೆಗೆ 3 ಲಕ್ಷಕ್ಕಿಂತ ಹೆಚ್ಚು ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ. ಜಲ್ ಜೀವನ್ ಮಿಷನ್ ಕೂಡ ನಮ್ಮ ನಾಯಕರಂತ ನರೇಂದ್ರ ಮೋದಿಜಿ ಅವರ ಒಂದು ಕಲ್ಪನೆ. ದೇಶದಲ್ಲಿ ಎಷ್ಟು ಜನ ಪ್ರಧಾನಮಂತ್ರಿಗಳಾಗೋಗಿದ್ದಾರೆ, ಆದರೆ ಯಾವುದೇ ಪ್ರಧಾನಮಂತ್ರಿ ನಾನು ಮನೆ ಮನೆಗೆ ನೀರು ಕೊಡ್ತೀನಿ ಹೇಳುವಂತ ಸಾಹಸ ಮತ್ತು ಧೈರ್ಯ ಇರಲಿಲ್ಲ. ಯಾಕಂದ್ರೆ ಅದು ಕಷ್ಟ ಸಾಧ್ಯ ಅಂತಿದ್ರು. ಆದರೆ ಕೆಂಪುಕೋಟೆ ಮೇಲೆ ನಿಂತು 2-3 ವರ್ಷದ ಹಿಂದೆ ಅವ್ರು ಹೇಳಿದ್ರು ಮನೆ ಮನೆಗೆ ನಾವು ನೀರು ಕೊಡ್ತೀವಿ ಅಂತ. ಇವತ್ತು ಇಡೀ ಭಾರತ ದೇಶದಲ್ಲಿ 3 ವರ್ಷದಲ್ಲಿ 10 ಕೋಟಿಗಿಂತ ಹೆಚ್ಚು ಮನೆಗಳಿಗೆ ನೀರನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಒಂದರಲ್ಲಿ 75 ವರ್ಷ ಕೇವಲ 25 ಲಕ್ಷ ಮನೆಗಳಿಗೆ ನೀರು ಕೊಟ್ರೆ ಈ 3 ವರ್ಷದಲ್ಲಿ ಇವತ್ತು ನಾವು 30 ಲಕ್ಷ ಮನೆಗಳಿಗೆ ನೀರನ್ನ ಜಲ್ ಜೀವನ್ ಮಿಷನ್ ನಲ್ಲಿ ಇವತ್ತು ಕೊಟ್ಟು ದಾಖಲೆಯನ್ನ ಮಾಡಿದ್ದೇವೆ. ಬರುವಂತ 2024 ಅಂತ್ಯದವರೆಗೆ ಎಲ್ಲ ಮನೆಗಳಿಗೆ ನೀರು ಕೊಡುವಂತ ಒಂದು ಮಹತ್ವಾಕಾಂಕ್ಷೆಯ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಇದಕ್ಕೆ ಕೇಂದ್ರ ಬಹಳ ದೊಡ್ಡ ಸಹಕಾರವನ್ನು ಮಾಡ್ತಾ ಇದೆ. ಡಬಲ್ ಇಂಜಿನ್ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಇವತ್ತು ನಾವು ಹೇಳಬೇಕಾಗಿದೆ, ಜಲ್ ಜೀವನ್ ಮಿಷನ್ ನಲ್ಲಿ ಇವತ್ತು ನರೇಂದ್ರ ಮೋದಿಜಿ ಅವರ ಸರ್ಕಾರ ಮತ್ತು ಇಲ್ಲಿ ಬಿಜೆಪಿ ಸರ್ಕಾರದ ಇರ್ದಿದ್ರೆ ಈ ಕಾರ್ಯ ಸಾಧ್ಯ ಆಗಿರಲಿಲ್ಲ. ಹೆಲಿಕಾಪ್ಟರ್ ಯೂನಿಟ್ ಇವತ್ತು ತುಮಕೂರಿಗೆ ಬರಬೇಕಾದ್ರೆ ಅದು ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರವೇ ಕಾರಣ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು, ಇವತ್ತು ಬೆಂಗಳೂರು ಚೆನ್ನೈ ಕಾರಿಡಾರ್ ಅಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಮಲ್ಟಿಪರ್ಪಸ್ ಟೌನ್ಶಿಪ್ ಬರ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಇವತ್ತು 800 ಎಕರೆ ಜಮೀನನ್ನ ಕೊಟ್ಟಿದೆ. 574 ಕೋಟಿ ರೂಪಾಯಿ. ಕೇಂದ್ರ ಸರ್ಕಾರ 574 ಕೋಟಿ ಹಾಕಿದೆ. ವಿಶೇಷವಾಗಿರುವಂತಹ ಉತ್ಪಾದನೆ ಘಟಕ ವಿತ್ ಮಲ್ಟಿ ಮೋಡ್ ಅಪ್ರೋಚ್ ಇವತ್ತು ಆ ಒಂದು ಇಂಡಸ್ಟ್ರಿ ಬರ್ತಾ ಇದೆ. ಅಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ತುಮಕೂರು ಬರುವಂತಹ ದಿನಗಳಲ್ಲಿ ಬೆಂಗಳೂರು ನಂತರ ಅತ್ಯಂತ ಔದ್ಯೋಗಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ, ಕೃಷಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಬರುವಂತ ಎಲ್ಲ ಅಡಿಪಾಯಗಳನ್ನ ಇವತ್ತು ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ನಾವು ಮಾಡಿದ್ದೇವೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ನರೇಂದ್ರ ಮೋದಿಜಿಯವರು ಇವತ್ತು 75 ವರ್ಷ ಅಮೃತ ಮಹೋತ್ಸವ ನಂತರ ಅಮೃತ ಕಾಲ ಅಂತ ಹೇಳಿದ್ದಾರೆ. ಅಮೃತ ಕಾಲದಲ್ಲಿ ಇವತ್ತು ಮೊದಲನೇದಾಗಿ G20 ಕಂಟ್ರಿಗಳ ಅಧ್ಯಕ್ಷ ಸ್ಥಾನ ಭಾರತ ದೇಶಕ್ಕೆ ಬಂದಿದ್ದು ಅತ್ಯಂತ ಹೆಮ್ಮೆಯ ವಿಚಾರ. ನಮಗೆ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇಡೀ ವಿಶ್ವ ಮಾನ್ಯ ಸಿಗ್ತಾ ಇದೆ ಅನ್ನೋದು G20ಯಲ್ಲಿ ಅವರ ಅಧ್ಯಕ್ಷ ಸ್ಥಾನವೇ ಅದಕ್ಕೆ ಸಾಕ್ಷಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದರ ಅಡಿಯಲ್ಲಿ ಇವತ್ತು ಒಂದೇ ವಿಶ್ವ, ಒಂದೇ ಕುಟುಂಬ, ಒಂದೇ ಜಗತ್ತು ಅನ್ನುವಂತ ಅವರ ಘೋಷಣೆಯಿಂದ ಇವತ್ತು ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತ ಶಕ್ತಿ ಇವತ್ತು ಭಾರತ ದೇಶಕ್ಕೆ ಬಂದಿದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವರು ಈ ಅಮೃತ ಕಾಲವನ್ನ ಕರ್ತವ್ಯ ಕಾಲ ಅಂತ ಹೇಳಿದ್ದಾರೆ. ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು. ಅದಕ್ಕೆ ಮುಂದಿನ 100 ವರ್ಷ ನಮ್ಮ ಸ್ವತಂತ್ರ ಬಂದಾಗ ಅದು ನಿಜವಾಗ್ಲೂ ಭಾರತ ನಂಬರ್ 1 ಆಗಬೇಕು ಎಲ್ಲದರಲ್ಲಿ ಅನ್ನೋದಾದ್ರೆ ಇವತ್ತು ನಾವು ಆ 25 ವರ್ಷ ಕರ್ತವ್ಯ ಕಾಲ ಅಂತ ಏನು ಹೇಳಿದ್ದಾರೆ, ನಾನು ನಿಮ್ಮೆಲ್ಲರ ಪರವಾಗಿ, ಕನ್ನಡ ನಾಡಿನ ಜನತೆಯ ಪರವಾಗಿ ಪ್ರಧಾನಮಂತ್ರಿಗಳಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ತಾವು ಹೇಳಿರುವಂತಹ ಕರ್ತವ್ಯ ಕಾಲಕ್ಕೆ ನಮ್ಮ ಕರ್ನಾಟಕ ಅಗ್ರಗಣ್ಯನಾಗಿ ಮುಂದೆ ನಿಂತು ನಮ್ಮ ಕರ್ತವ್ಯವನ್ನ ಮಾಡಿ ನವ ಭಾರತ ನಿರ್ಮಾಣಕ್ಕಾಗಿ ನವ ಕರ್ನಾಟಕ ನಿರ್ಮಾಣವನ್ನ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಧಾನಮಂತ್ರಿಜಿಗೆ ಕೊಡಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಆದ್ರಿಂದ ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅತ್ಯಂತ ವೇಗದಲ್ಲಿ ಪ್ರಗತಿಯನ್ನು ಮಾಡ್ತಾ ಇದೆ. ಇನ್ನಷ್ಟು ಪ್ರಗತಿ ಆಗುವಂತ ಎಲ್ಲ ಆಶೀರ್ವಾದ ನಿಮ್ಮಿಂದ ಬೇಕು. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇಡೀ ದೇಶವನ್ನೇ ಮುನ್ನಡೆಸ್ತಾ ಇದ್ದಾರೆ. ವಿಶ್ವ ಮಾನ್ಯ ನಾಯಕತ್ವ ಇದೆ. ಅದಕ್ಕಾಗಿ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ಮತ್ತೊಮ್ಮೆ ನಾನು HALನ ಎಲ್ಲ ಚೇರ್ಮನ್ ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. The Honorable Chief Minister of Karnataka has complimented